ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ರೈಟ್ ವೇ ಚಾನಲ್ನ ಮತ್ತೊಂದು ಹೊಸ ಎಪಿಸೋಡಿಗೆ ಪ್ರೀತಿಯ ಪ್ರೇಕ್ಷಕರಿಗೆ ಸ್ವಾಗತ. ಪ್ರೀತಿಯ ಪ್ರೇಕ್ಷಕರೇ, ನಮ್ಮ ಇವತ್ತಿನ ಜಿಯಾರತ್ ಏರ್ವಾಡಿಯಿಂದ ಸ್ವಲ್ಪ ದೂರ ಸಾಗಿದರೆ ಸಿಗುವ ಮಕಾಮಾದ ಅರಕಾಸುಮ್ಮ ಬೀಬಿ ರಲಿಯಲ್ಲಾಹು ಅನ್ಹರ ಮಕಾಂ ಶರೀಫ್ ಆಗಿರುತ್ತದೆ. ಏರ್ವಾಡಿ ಕಾಟುಪಳ್ಳಿ ಮಕಾಮಿನಿಂದ ಸ್ವಲ್ಪ ಒಳಗಡೆ ಹೋದರೆ ಸಿಗುವ ಮಕಾಮಾಗಿರುತ್ತದೆ. ವಾಹನ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಸುಮಾರು 1 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ಈ ಮಕಾಮಿಗೆ ಮುಟ್ಟಲು. ಏರ್ವಾಡಿ ಭಾಗದಲ್ಲಿ ಜಿಯಾರತ್ತಿಗೆ ಬರುವ ಜನರು ಅತ್ಯಧಿಕವಾಗಿ ಬರುವ ಒಂದು ಪ್ರಮುಖ ಮಕಾಂ ಶರೀಫ್ ಆಗಿದೆ ಅರಕಾಸುಮ್ಮ ಬೀಬಿ ರಲಿಯಲ್ಲಾಹು ಅನ್ಹುರವರ ಮಕಾಂ ಶರೀಫ್. ಮಹಾತ್ಮರಾದ ಶಹೀದ್ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರೊಂದಿಗೆ ದೀನಿ ಪ್ರಚಾರಕ್ಕಾಗಿ ಬಂದ ಸಂಘದಲ್ಲಿದ್ದ ಒಬ್ಬರಾಗಿದ್ದಾರೆ ಮಹದಿಯವರು. ಮಹದಿಯವರ ವಫಾತು ಒಂದು ಅದ್ಭುತವಾಗಿತ್ತು. ಕಾರಣ, ಮಹದಿಯವರು ವಫಾತಾದ ನಂತರ ಕಬರಿಗೆ ಅವರ ಜನಾಜವನ್ನು ಇಟ್ಟದ್ದಲ್ಲ, ಜೀವಂತವಾಗಿ ಭೂಮಿಯ ಅಡಿಗೆ ಹೋದವರಾಗಿರುತ್ತಾರೆ ಅರಕಾಸು ಉಮ್ಮ ಬೀವಿ ರಲಿಯಲ್ಲಾಹು ಅನ್ಹ. ಅದ್ಭುತವಾದ ಆ ಒಂದು ಘಟನೆ ನಡೆದದ್ದು ಈ ಥರವಾಗಿದೆ. ಒಂದು ಶುಕ್ರವಾರ ದಿವಸ ಮಹಾತ್ಮರಾದ ಶಹೀದ್ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರು ಹಾಗೂ ಒಟ್ಟಿಗೆ ಇದ್ದ ಪುರುಷರು ಅವರೆಲ್ಲರೂ ಜುಮಾ ನಮಾಜಿಗಾಗಿ ಮಸೀದಿಯಲ್ಲಿ ಸೇರಿದ ಸಂದರ್ಭದಲ್ಲಿ ಶತ್ರುಗಳಾದ ಜನರು ಇಳಿದು ಬಂದು ಆ ಊರಿನಲ್ಲಿರುವ ಸ್ತ್ರೀಗಳನ್ನು ಮಕ್ಕಳನ್ನು ಆಕ್ರಮಿಸಲು ಹಾಗೂ ಕೊಲ್ಲಲು ಶುರು ಮಾಡಿದರು. ಈ ಸಮಯದಲ್ಲಿ ಅವರೊಂದಿಗೆ ಇದ್ದ ಸ್ತ್ರೀಯಾಗಿದ್ದರು ಮಹದಿ ಅರಕಾಸುಮ್ಮ ಬೀಬಿ ರಲಿಯಲ್ಲಾಹು ಅನ್ಹರವರು. ಶತ್ರುಗಳು ಹಲವರನ್ನು ಆಕ್ರಮಿಸುವುದು, ಕೊಲೆ ಮಾಡುವುದನ್ನು ಕಂಡಾಗ ಅವರಿಂದ ಓಡಿ ರಕ್ಷೆ ಹೊಂದುವುದಾಗಿತ್ತು ಮಹದಿಯವರ ಮುಂದೆ ಇದ್ದ ದಾರಿ. ಅರಕಾಸು ಉಮ್ಮನವರು ಒಂದು ಪುರುಷತ್ವ ಇರುವ ಸ್ತ್ರೀ ಆಗಿದ್ದರು. ಓಡಲು, ಜಂಪು ಮಾಡಲು ಅತ್ಯವಶ್ಯಕ ಧೈರ್ಯ ಇದ್ದ ಸ್ತ್ರೀಯಾಗಿದ್ದರು ಮಹದಿಯವರು. ಹಾಗೆಯೇ ಮಹದಿಯವರು ಶತ್ರುಗಳ ಕೈಗೆ ಸಿಗದೆ ಓಡುತ್ತಾ ಇದ್ದರು. ನಮಗೆ ಗೊತ್ತಿರುವ ಹಾಗೆ ಈ ಕಾಲದ ಹಾಗೆ ವಾಹನಗಳ ಸೌಕರ್ಯ ಇಲ್ಲದ, ಸರಿಯಾದ ರಸ್ತೆ ಕೂಡ ಇಲ್ಲದ ಆ ಕಾಲಘಟ್ಟದಲ್ಲಿ ಕಲ್ಲು ಮುಳ್ಳು ಇರುವ ಕಾಡುದಾರಿಯಲ್ಲಿ ಶತ್ರುಗಳ ಕೈಗಳಿಂದ ತಪ್ಪಿಸಿ ಓಡಿ ರಕ್ಷೆ ಹೊಂದಬೇಕಾದರೆ ಅದೆಷ್ಟು ಪ್ರಯಾಸಕರ, ಚಿಂತಿಸಿ ನೋಡಿ. ಹಾಗೆಯೇ ಶತ್ರುಗಳ ಕೈಗೆ ಸಿಗದೆ ಅವರು ತುಂಬ ದೂರ ಓಡಿದರು. ಕಡೆಗೆ ಹಿಂದಿನಿಂದ ಓಡಿ ಬಂದ ಆ ಶತ್ರು ಸಂಘ ಮಹದಿಯವರನ್ನು ಹಿಂದಿನಿಂದ ಹಿಡಿದರು. ಮಹದಿಯವರನ್ನು ಹಿಡಿಯಲು ಸಾಧ್ಯವಾದದು ಅವರ ಕೂದಲು ಮಾತ್ರವಾಗಿತ್ತು. ಶತ್ರುಗಳು ಕೂದಲು ಹಿಡಿದ ತಕ್ಷಣ ಅದ್ಭುತ ಎಂದೇ ಹೇಳಲೇ. ಕೂದಲು ಕಿತ್ತು ಬಂದು ತಕ್ಷಣ ಭೂಮಿ 2 ಭಾಗವಾಯಿತು. ಮಹದಿಯವರು ಜೀವಂತವಾಗಿ ಭೂಮಿಯೊಳಗೆ ಹೋದರು. ಶತ್ರುಗಳಿಗೆ ಮಹದಿಯಾದ ಅರಕಾಸುಮ್ಮ ಬೀಬಿ ರಲಿಯಲ್ಲಾಹು ಅನ್ಹರವರನ್ನು ಕೊಲ್ಲಲು ಸಾಧ್ಯವಾಗಿಲ್ಲ. ಈ ಒಂದು ಘಟನೆಯಿಂದಲೇ ಮಹದಿಯವರ ಉನ್ನತ ಸ್ಥಾನವನ್ನು ಊಹಿಸಿ ನೋಡಿ. ಹಲವಾರು ಕಶ್ಫು ಕರಾಮತಿನಿಂದ ಪ್ರಸಿದ್ಧಿ ಪಡೆದ ಮಹದಿಯವರು ಸ್ತ್ರೀಗಳ ಕಾರ್ಯದಲ್ಲಿ ತಕ್ಷಣ ಪರಿಹಾರ ನೀಡುತ್ತಾರೆ. ಮದುವೆ ಕಾರ್ಯ ಸರಿಯಾಗದವರು, ಮಕ್ಕಳಿಲ್ಲದವರು, ಮಾರಕ ರೋಗಗಳಿರುವವರು ಇಲ್ಲಿ ಬಂದು ಜಿಯಾರತು ಮಾಡಿದರೆ ದೊಡ್ಡ ಆಶ್ವಾಸನೆ ನೀಡುವ ಮಕಾಂ ಶರೀಫ್ ಆಗಿದೆ. ಹಾಗೆ ಪೈಶಾಚಿಕ ರೋಗಗಳಿಗೆ ಕೂಡ ಇಲ್ಲಿ ಪರಿಹಾರ ಸಿಗುತ್ತದೆ. ದೊಡ್ಡ ಹಸರ್ ಫಲ ಇರುವ ಮಕಾಂ ಆಗಿದೆ ಅರಕಾಸು ಉಮ್ಮ ಬೀವಿಯವರದು. ಅಲ್ಲಾಹು ಜಲ್ಲ ಜಲಾಲುಹು ಮಹದಿಯವರ ಹಕ್ ಬರಕತಿನಿಂದ ನಮ್ಮೆಲ್ಲರ ಹಲಾಲಾದ ಉದ್ದೇಶವನ್ನು ಪೂರ್ತೀಕರಿಸಲಿ. ಈ ವಿಡಿಯೋ ವೀಕ್ಷಿಸುತ್ತಿರುವ ಮುಅ್ಮಿನಾತುಗಳ ಎಲ್ಲ ವಿಧ ಮಾರಕ ರೋಗಗಳಿದ್ದರೆ ಅಲ್ಲಾಹು ಶಿಫಾ ಮಾಡಿ ಅನುಗ್ರಹಿಸಲಿ. ಈ ಮಹದಿಯವರ ಕರಾಮತಿನಿಂದ, ಶತ್ರುಗಳ ಉಪಟಳದಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಶರೀರದಲ್ಲಿರುವಂತಹ ಮಾರಕ ರೋಗಗಳಿಗೆ ಅಲ್ಲಾಹು ಶಿಫಾ ನೀಡಿ ಅನುಗ್ರಹಿಸಲಿ. ಈ ಮಹದಿಯವರ ಬರಕತ್ತಿನಿಂದ ನಮ್ಮ ಈಮಾನ್ ಸಲಾಮತ್ತು ಮಾಡಿ ಈಮಾನೊಂದಿಗೆ ಮರಣ ಹೊಂದಲು ಅಲ್ಲಾಹು ತೌಫೀಕ್ ನೀಡಲಿ. ಆಮೀನ್ ಬಿರಹ್ಮತಿಕ ಯಾ ಅರ್ಹಮರ್ ರಾಹಿಮೀನ್. ದುವಾ ವಸಿಯತ್ತಿನೊಂದಿಗೆ
അസ്സലാമു അലൈക്കും വറഹ്മത്തുള്ളാഹി വബറകാതുഹു. يا نفس إن لم تظفري لا تجزعي يا نفس إن لم تظفري لا تجزعي وإلى موائد جود مولاك ارجعي. يا نفس إن لم تظفري لا تجزعي وإلى موائد جود مولاك ارجعي. وإذا تأخر مطلب فلربما